ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇವತ್ತು ಸ್ವಲ್ಪ ಲಾಗನ್ನು ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಇದು ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆಯಿಂದ ಏನಿಲ್ಲ, ಸ್ವಲ್ಪ 11:30 12 ಗಂಟೆ ಆಗ್ತಾ ಬಂದಿದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅನ್ನ ಕೂಡ ಮಾಡಿ ಆಯ್ತು. ಈಗ ನೋಡಿ ಅನ್ನ ರೆಡಿಯಾಗಿದೆ, ಬೆಳ್ತಕ್ಕಿ ಅನ್ನ. ಇಲ್ಲಿ ಸ್ವಲ್ಪ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ತಂದಿದ್ದಾರೆ ಯಜಮಾನರು. ಇದು ಮಾವಿನಕಾಯಿ, ಕಾಡು ಮಾವಿನಕಾಯಿ ಅಂದರೆ ಕಾಟು ಮಾವಿನಕಾಯಿ ಅಂತ ಕರೀತಾರೆ. ಇದು ಹುಳಿ ಸಿಹಿ ಎರಡೂ ಇರುತ್ತೆ. ಇದರಿಂದ ಒಂದು ಸಾಸಿವೆ ಮಾಡಬೇಕೀಗ ಅಂಥೇಳಿ. ಇಲ್ಲೊಂದು ಸ್ವಲ್ಪ ಇದೆ, ತುಂಬಾ ಹಣ್ಣಾಗಿದೆ ಇದು ಮಾವಿನ ಹಣ್ಣು. ನೋಡಬೇಕು ಚೆನ್ನಾಗಿದೆ ಹೇಗಿದೆ ಅಂಥೇಳಿ. ಅದಕ್ಕಾಗಿ ಈಗ ಆಲ್ರೆಡಿ ಎಲ್ಲ ಕೆಲಸ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಪಾತ್ರೆ, ಈಗ ಶ್ರೇಯಾದು ನಿನ್ನೆ ರಾತ್ರಿ ಮಾಡಿರೋಂಥದ್ದು ಸ್ವಲ್ಪ ಚಪಾತಿ ಸೀಕರ್ನೆಲ್ಲ ಇತ್ತು. ಅವರು ಊಟ ಮಾಡಿದ್ದಾರೆ ಇಬ್ಬರು. ಅದಕ್ಕಾಗಿ ಅದೊಂದಿಷ್ಟು ಪಾತ್ರೆಗಳದಾವು. ಅದೊಂದಿಷ್ಟು ಪಾತ್ರೆ ಈಗ ತೊಳಿತೀನಿ. ಇಲ್ಲಾಂದರೆ ಈಗ ಮೊದಲು ಮಾವಿನಕಾಯಿ ಸೀಕರಣೆ ಮಾಡ್ತೀನಿ. ಮಾವಿನ ಹಣ್ಣಿಂದು ಸೀಕರಣೆ ಅಲ್ಲ, ಸಾರಿ, ಮಾವಿನ ಹಣ್ಣಿನ ಸಾಸಿವೆ. ಮೀನು ಬೇಕಾಗಿರೋದು ಸಾಸಿವೆನೇ. ಅದಕ್ಕೆ ಸಾಸಿವೆ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್, ದಯವಿಟ್ಟು ನೋಡಿ. ಈಗ ಮಾವಿನ ಹಣ್ಣಿಂದು ಸಾಸಿವೆ ಕುದೀತಾ ಇದೆ. ಸ್ಲೋ ಉರಿಯಲ್ಲೇ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕಾದ ಮಾವಿನ ಹಣ್ಣು. ಅದಕ್ಕಾಗಿ ನೋಡಿ, ಮಾವಿನ ಹಣ್ಣಿನ ಸಾಸಿವೆ ಇಲ್ಲಿ ರೆಡಿಯೇ ಆಗ್ತಾಯಿದೆ. ಈಗ ಬೆಲ್ಲ ಕೂಡ ಹಾಕಿದ್ನಿ, ಅದು ಕುದೀತಾ ಇದೆ. ಬೆಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ಕುದಿಬೇಕು. ಒಂದು 5 ರಿಂದ 6 ನಿಮಿಷ ಕುದ್ರೆ ಸಾಕು ನಮಗೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಅಷ್ಟರಲ್ಲಿ ಇದೊಂದಿಷ್ಟು ಪಾತ್ರೆಗಳನ್ನು ತೊಳ್ಕೊಂಡ್ಬಿಡ್ತೀನಿ. ತೊಳ್ಕೊಂಡ್ಮೇಲೆ ನಿಮಗೆ ಸಿಗ್ತೇನೆ ನೋಡಿ. ಈಗ ಕಾಟು ಮಾವಿನ ಹಣ್ಣಿಂದು ನಾನು ಸಾಸಿವೆ ಮಾಡಿದೆ. ಮಾವಿನ ಹಣ್ಣಿನ ಸಾಸಿವೆ ಇನ್ನೂ ಯಜಮಾನ್ರು ಊಟಕ್ಕೆ ಬಂದಿಲ್ಲ. ಅನ್ನ ರೆಡಿ ಇದೆ. ನಿನ್ನೆ ರಾತ್ರಿ ಮಾಡಿರೋವಂಥದ್ದು ಒಂದು 4 ಚಪಾತಿ ಕೂಡ ಇದೆ, ಪದಾರ್ಥ ಇದೆ. ಹಾಗಾಗಿ ಬಿಟ್ಟಿದ್ದೇನೆ. ಇವತ್ತು ಬಿಸಿಲು ಬಿದ್ದಿದೆ ಚೆನ್ನಾಗಿ. ಬೆಳಗ್ಗೆ ಇರಲಿಲ್ಲ, ಏನೂ ಬಿಸಿಲು ಇರಲಿಲ್ಲ. ಈಗ ಮಾತ್ರ ನೋಡಿ ಹೊರಗಡೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಟ್ಟೆ ಎಲ್ಲ ಹಾಕಿವಿ. ನಮ್ಮ ಮನೆ ಹತ್ರ ಬಾವಿ ತೊಡ್ತಾರೆ. ಅಷ್ಟೇ ಹಿಂದಿನ ಕಿಟಕಿ ಹಾಕು, ನೋಡು ಧೂಳು ನೋಡು, ಹಿಂದಿನ ಕಿಟಕಿದೆಲ್ಲ ಹಾಕು. ಅದಕ್ಕಾಗಿ ಈಗ ಎಂತ ಗೊತ್ತುಂಟ, ಸಿಕ್ಕಾಪಟ್ಟೆ ಧೂಳು ಬರ್ತದೆ ನೋಡಿ. ಅದಕ್ಕೆ ಕಿಟಕಿ ಹಾಕಂಡೆ ಶ್ರೇಯನಿಗೆ. ಆ ಮಾವಿನ ಹಣ್ಣಿನ ಸಾಸಿವೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅದೊಂದೇ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇರೋದು. ವ್ಯೂಸ್ ಇಲ್ಲ, ಮಾಂಕಾಳಿ ಕೈ ರುಚಿಗಂತೂ ಇಲ್ಲವೇ ಇಲ್ಲ. ಅದೇ ಬೇಜಾರು ನನಗೆ, ಯಾಕೆ ಅಂತೇಳಿ ಗೊತ್ತಿಲ್ಲ. ಅದಕ್ಕಾಗಿ ಈಗ ಹಾಕ್ತೇನೆ, ವಿಡಿಯೋ ಬರುತ್ತೆ ನೋಡಿ. ಯಜಮಾನ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವತ್ತು ಬಿಸಿಲು ಬಿದ್ದಿದೆಯಲ್ಲ, ಕೆಲಸಕ್ಕೆ ಹೋಗಿದ್ದಾರೆ. 2 ದಿನದಿಂದ ಕೆಲಸ ಇರಲಿಲ್ಲ, ಮಳೆ ಇರೋ ಕಾರಣ. ಹಾಗಾಗಿ ಈಗ ಹೋಗಿದ್ದಾರೆ. ಇವತ್ತು ಪುಣ್ಯಕ್ಕೆ ಬಿಸಿಲು ಬಿದ್ದಿದೆ. ಇನ್ನು ಮಳೆಗಾಲ ಬಂದರೆ ನಮ್ಮಂಥವ್ರಿಗೆ ತುಂಬಾ ಕಷ್ಟ, ಕೂಲಿ ಕೆಲಸ ಮಾಡೋರಿಗೆ. ಆ ಟೈಮಲ್ಲಿ ಕೂಲಿ ಕೆಲಸ ಅನ್ನೋಕ್ಕಿಂತ ಡ್ರೈವಿಂಗ್ ಕೂಡ ಇರಲ್ಲ. ಮಳೆಗಾಲ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈಗ ಮಕ್ಕಳಿಗೆ ಅದು ಊಟ ಕೊಡ್ತೇನೆ. ನಾನು ಕಾಡು ಮಾವಿನ ಹಣ್ಣು ಅಂತ ಕರೀತಾರೆ, ಇಲ್ಲ ಅದಕ್ಕೆ ಕಾಟು ಮಾವಿನ ಹಣ್ಣು ಎರಡನ್ನೂ ಕರೀತಾರೆ. ಇದು ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣು ಹಣ್ಣಾಗಿದೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ತಗೋಬಹುದು ನೋಡಿ. ಇಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ. ಇದರಲ್ಲಿ ಏನಾದರೂ ಇದ್ದರೆ ನೀವು ತಗೋಬೋದು. ಮಾವಿನ ಹಣ್ಣು ಹಣ್ಣಾಗಿರಬೇಕು ನೋಡಿ. ಈ ಥರ ಸಿಪ್ಪೆ ತೆಗಿಬೇಕು. ಎಲ್ಲವನ್ನು ನಾವು ಕೈಯಿಂದನೇ ಕ್ಲೀನ್ ಮಾಡಿ ತಕ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ನೋಡಿ. ಈ ಥರ ಮಾವಿನ ಹಣ್ಣು ತುಂಬಾ ಹಣ್ಣಾಗಿರಬೇಕು. ಅಂದರೆ ಇದು ಸಾಸಿವೆ ತುಂಬಾ ಚೆನ್ನಾಗಿ ನಮಗೆ ಬರುತ್ತೆ. ಈ ಥರ ಎಲ್ಲವನ್ನು ಇದೇ ಥರ ಈಗ ಎಲ್ಲವನ್ನು ನಾನು ಸಿಪ್ಪೆ ತೆಗೆದು ಇಟ್ಕೋತೇನೆ ನೋಡಿ. ಇಲ್ಲಿ ಮಾವಿನ ಹಣ್ಣನ್ನು ಏನು ಸಿಪ್ಪೆ ತೆಗೆದು ಎಲ್ಲ ಇಟ್ಕೊಂಡಿದೆ. ಈ ಥರ ಇದನ್ನು ಕೈಯಿಂದ ಸ್ವಲ್ಪ ಹೆಚ್ಚಿಕೊಳ್ಳಿ. ಇದು ಗೆರಟೆ ಏನು ಬಿಸಾಡೋ ಅವಶ್ಯಕತೆ ಇರಲ್ಲ. ಈ ಥರ ಮಾಡಿ ಎಲ್ಲವನ್ನು ಕೈಯಿಂದ ನಾವು ಕಿವುಚ್ಕೋಬೇಕಾಗತ್ತೆ. ಈ ಥರ ಸ್ವಲ್ಪ ಗೆರಟೆಯಿಂದ ಬೇರ್ಪಟ್ಟರೆ ಸಾಕು ನಮಗೆ ನೋಡಿ. ಮಾವಿನ ಹಣ್ಣು ಈ ಥರ ಇದನ್ನು ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಥರ ನಾವು ಇಲ್ಲಿ ಸಿಪ್ಪೆ ಏನು ತೆಗೆದಿಟ್ಟಿದ್ದೀವಲ್ಲ, ಆ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನಾವು ಕಿವುಚಿ ಎತ್ತಿ ಇದೇ ನೀರನ್ನು ಅದಕ್ಕೆ ಸೇರಿಸ್ಬೇಕಾಗತ್ತೆ. ಇದರೊಳಗಡೆ ಇದು ಮಾವಿನ ಹಣ್ಣನ್ನು ಎಲ್ಲ ತೆಗಿಬೇಕಾಗತ್ತೆ.
ನೋಡಿ ಇಲ್ಲಿ ಏನು ಮಾವಿನ ಹಣ್ಣನ್ನ ನಾವು ಸಿಪ್ಪೆದ್ದು ಕಿವುಚಿದ್ವಲ್ಲ ಅದರ ನೀರು ಕೂಡ ಇದಕ್ಕೇನೆ ಸೋದಿಸ್ಕೊಂಡ್ಬಿಡ್ತೇನೆ. ಜಾಸ್ತಿ ನೀರು ಹಾಕಿ ಕಿವುಚ್ಲಿಕ್ಕೆ ಹೋಗಬೇಡಿ, ಇಷ್ಟು ಸಾಕು ನಮಗೆ. ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಆದರೂ ಸೇರಿಸ್ಕೊಳ್ಳಿ. ತುಪ್ಪ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾಯಿಲಿದು ನೋಡಿ, ಎಣ್ಣೆ ಕಾದಿದೆ. 1 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಇಟ್ಟಿದ್ದೀನಿ. 2 ಹಸಿ ಮೆಣಸನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ. ನೋಡಿ ಸ್ವಲ್ಪ ಕರಿಬೇವು, ಹಸಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಇದನ್ನೀಗ ನಾವು ಫ್ರೈ ಮಾಡ್ಕೋಬೇಕು. ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟರೆ ಕೆರಟ್ ಬಿಡುತ್ತೆ ಇದು. ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಎಲ್ಲ. ಮಾವಿನಕಾಯಿ ಸಾಸಿವೆ ಮಾಡಲಿಕ್ಕೆ ಮೇನಾಗಿ ಬೇಕಾಗಿರೋದು ಸಾಸಿವೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ. ಇದರಲ್ಲಿ ಸಾಸಿವೆ ಇದ್ರೇ ಚೆನ್ನಾಗಿ, ಆದರೂ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಎಣ್ಣೆಯಲ್ಲೇ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಪೌಡರ್. ಮೆಂತ್ಯ ಪೌಡರ್ ಇಲ್ಲ ಅಂದರೆ ನೀವು ಹುರಿದ್ಬಿಟ್ಟಾದರೂ ಪೌಡರ್ ಮಾಡಿ ಹಾಕ್ಕೊಳ್ಳಿ ಮೆಂತ್ಯ ಕಾಳಿಂದು. ನೋಡಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಹುಡಿನ ಸೇರಿಸಿದ್ದೀನಿ. ಈಗ ಇದಕ್ಕೆ ನಾನು ಇಲ್ಲೇನು ಮಾವಿನ ಹಣ್ಣಿಂದು ಇದನ್ನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ. ನೋಡಿ ಅದೇ ಮಾವಿನ ಹಣ್ಣಿಂದ ಏನು ತೆಗೆದಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಇದನ್ನು ನೀವು ತಿಳಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಗಟ್ಟಿಯಾಗಿ ಚೆನ್ನಾಗಿ ಇರಬೇಕಿದು. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ ನೀವು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 6 ರಿಂದ 7 ನಿಮಿಷ ಈಗ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ನಾನಿಲ್ಲಿ ನೋಡಿ ಇದು ಚೆನ್ನಾಗಿ ಕುದಿಯುವಾಗ ಇಲ್ಲಿ ಒಂದಿಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲ ಯಾಕೆ ನಾವು ಹಾಕ್ತಾ ಇದ್ದೀವಿ ಅಂದರೆ ಇದು ಸಾಸಿವೆ, ಮಾವಿನ ಹಣ್ಣು ಸಾಸಿವೆ ಮಾಡುವಾಗ ಬೆಲ್ಲ ಹಾಕಬೇಕು, ಚೆನ್ನಾಗಿರುತ್ತೆ. ಇನ್ನೊಂದು ಏನು ಗೊತ್ತಾ, ಮಾವಿನ ಹಣ್ಣು ಏನಾದರೂ ನಿಮ್ಗೆ ಹುಳಿ ಇಲ್ಲ ಅನಿಸಿದ್ರೆ 1 ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹುಳಿ ರಸ ಮಾಡಿ ನೀವು ಹಾಕೋಬಹುದು ಇದಕ್ಕೆ. ಈಗ ಇದು ಚೆನ್ನಾಗಿ ಕುದೀಲಿ. ನನಗೆ ಮಾವಿನ ಹಣ್ಣು ಮೀಡಿಯಮ್ ಇದೆ, ಈ ಕಡೆ ಹುಳಿನೂ ಇಲ್ಲ ಈ ಕಡೆ ಸ್ವೀಟು ಇಲ್ಲ, ಅದಕ್ಕಾಗಿ ಸ್ವಲ್ಪ ಬೆಲ್ಲನ ಯೂಸ್ ಮಾಡಿದ್ದೇನೆ ಚೆನ್ನಾಗಿರೋ ಕಾರಣದಿಂದ. ಈಗ 5 ರಿಂದ 6 ನಿಮಿಷ ನಮಗೆ ಇದು ಚೆನ್ನಾಗಿ ಕುದೀಲಿ, ಗಟ್ಟಿ ಬರಬೇಕು ಸ್ವಲ್ಪ. ನೋಡಿ ಮಾವಿನಕಾಯಿ ಸಾಸಿವೆ ರೆಡಿ ಆಗಿದೆ ಫ್ರೆಂಡ್ಸ್, ಸೂಪರ್ ಆಗಿ ಬಂದಿದೆ. ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ, ತುಂಬ ಚೆನ್ನಾಗಿರುತ್ತೆ. ಇದು ಕುದ್ದಿದೆ. ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ. ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ. ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಸಾಸಿವೆ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಇದು ದೋಸೆ, ಪೂರಿಗೆ, ಇಡ್ಲಿಗೆ, ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಇದು ಮಾವಿನಕಾಯಿ ಸಾಸಿವೆ ರೆಡಿಯಾಗಿದೆ, ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.